ಇದು ಪ್ರಾಂಕ್ ಇದಲ್ಲ ನಿಂಗೇನೆ ಗೈಸ್. ನಮ್ಮ ಅಕ್ಕ ಅವ್ರ ಮನೆ ಹೋಗ್ಬಿಟ್ಟು 7 ತಿಂಗಳಾಯ್ತಂತೆ. ಗುಂಗುರಿ ಗುಡು ಯಾರೋ ಫ್ರೆಂಡ್ಗೋಸ್ಕರ 1 hour ವೆಯ್ಟ್ ಮಾಡಿಸ್ತೀಯಾ? ಇದು ಕಲರ್ಫುಲ್ ಆಗಿದೆ. ಸ್ವಲ್ಪ ಕಾಸು ಬಂದು ನೀನೇ ತಗೋಬೇಕು ಅಂದ್ರೆ ಏನ್ ತಗೋಬಹುದು ನೀನು? ಚಿಯರ್ಸ್ ಚೈತ್ರ. ನೋಡಿ ಹೆಂಗಿದೆ ಇದು. ಆದ್ರ ಫೋನ್ ಇಲ್ಲ, ನಂಗೆ ಫೋನ್ ಬೇಕು ಅದಕ್ಕೆ ನಿಂಗೆ ಒಂದು ಫೋನ್ ಕೊಡಿಸ್ದೆ. ಈಗ ಆಟ ಆಡ್ತೀನಿ, ಓಕೆನಾ? ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ವ್ಲಾಗ್ ಅಂತ ತಮ್ಮನೇಲಿ ನೋಡಿದ್ರ. ಸೊ ಇವತ್ತು ನಾನು ನಮ್ಮ ಅಕ್ಕಂಗೆ ಫೋನ್ ಕೊಡಿಸ್ತಾ ಇದ್ದೀನಿ, ಸರ್ಪ್ರೈಸ್. ಅವಳಿಗೆ ಗೊತ್ತಿಲ್ಲ. ಸೊ ನಾನು 17 Pro Max ತೊಗೊಂಡಾಗ ಅವಳಿಗೆ ಅಂತ ಪ್ರ್ಯಾಂಕ್ ಮಾಡಿ ಅವಳಿಗೆ ಬೇಜಾರು ಮಾಡಿದೆ. ಸೊ ಅದಕ್ಕೆ 3 years ಬ್ಯಾಕ್ ಅವಳು ಒಂದು ಫೋನ್ ಕೊಡಿಸಿ 12. ಸೊ ಆ ಫೋನ್ ಫುಲ್ ಹಾಳಾಗಿದೆ. ಸೊ ಅದಕ್ಕೆ ಅವಳು ಫೋನ್ ಹಾಳಾಗಿದೆ ಅಂತ ಹೇಳ್ತಾನೆ ಇಲ್ಲ ನನಗೆ. ಸೊ ಅದಕ್ಕೆ ಸ್ವಲ್ಪ ಅವಳಿಗೆ ಖುಷಿ ಪಡಿಸೋಣ, ಮತ್ತು ಅವಳಿಗೂ ಯೂಸ್ಫುಲ್ ಆಗುತ್ತೆ 17 Pro Max ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಹೆಂಗಾಗುತ್ತೆ ಅಂತ. ಮಾಮ್ ಇಂಡಿಯಾ ಏನು ಮಾಡ್ತಿದ್ಯಾ? ಮಾಮ್ ಇಂಡಿಯಾ ನೋಡಿ, ಇದೇ ಕೆಲಸ ಮಾಡ್ತಿದ್ದೀನಿ ನಾನು. ಮತ್ತೆ ಫೋನ್ ಕೊಡಿಸ್ತಾ ಇದ್ದೀನಿ. ಹೌದಾ? ಯಾವ ಫೋನು? 17 Pro Max. ಈ ಥರದ್ದು ಸ್ವಲ್ಪ ಅವಳ ಫೋನ್ ಎಲ್ಲ ಕೆಟ್ಟೋಗ್ಬಿಟ್ಟೈತೆ. ಅವಳಿಗೆ ಹೆಂಗೆ ಗೊತ್ತಾಗೈತೆ? ಅವಳು ಎಲ್ಲೂ ದುಡಿಯೋಕೆ ಹೋಗಲ್ಲ. ಆಮೇಲೆ ಅವಳಿಗೆ ಪ್ರಮೋಷನ್ ವೀಡಿಯೋ ಮಾಡ್ಕೊಂಡು ಸ್ವಲ್ಪ ದುಡ್ಡು ಬರ್ತದೆ ಅಷ್ಟೇ ಅವಳಿಗೆ. ಪಾಪ ಅವಳಿಗೆ ಖುಷಿ ಪಡ್ಸೋಣ ಅಂತ ನಾನು ಅಂದ್ಕೊಂಡೆ, ಫೋನ್ ಕೊಡಿಸ್ಬಿಟ್ಟು ಸರ್ಪ್ರೈಸ್ ಕೊಡೋಣ ಅವಳಿಗೆ ಗಿಫ್ಟು ಅಂತ. ಅದು ಬ್ಯಾಟ್ರಿನೂ ಸರಿ ಇಲ್ಲ, ಮನೆಯಿಂದ ರೆಡಿ ಮಾಡಿಸ್ಕೊ ಬಂದೆ. ಅದು ಸರಿ ಆಗ್ತಿಲ್ಲ, ಚಾರ್ಜಿಂಗ್ ಇಲ್ಲ, ಸ್ವಿಚ್ ಆಫ್ ಆಗ್ತಿದೆ ಅಂತಾಳೆ. ಕೊಡ್ಸು, ಅವಳು ಖುಷಿ ಆಗುತ್ತೆ. ನಾವು ಕೊಡ್ಸಿದ್ರೆ ಇನ್ಯಾರು ಕೊಡಿಸ್ತಾರೆ? ಸೊ ಅದಕ್ಕೇನೆ ಇವಾಗ ಹೋಗಬೇಕು. ಅವಳಿಗೆ ಬನ್ನಿ ಸರ್ಪ್ರೈಸ್ ಕೊಡೋಣ. ಹಾಯ್ ಅವನಿಗೆ ಸಲ ಹಾಯ್ ಮಾಡಿದೆ ಯಾರು? ಹಾಯ್ ಮಾ, ಅಷ್ಟು ದೊಡ್ಡ ಸೈಟ್ ನಮ್ಗೆ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರೋ ಮನೆ ಕಟ್ಬೋದಮ್ಮ ನಾವು. ಸೈಟ್ ನೋಡ್ಕೊಂಡೆ ಕೂತ್ಕೊಬೇಕು, ಅಷ್ಟು ದೊಡ್ಡ ಸೈಟ್ ಮನೆ ಕಟ್ಟಕ್ಕಾಗಲ್ಲ. ಸೊ ಗೈಸ್, ಬನ್ನಿ ಸುಮ್ಮನೆ ನಮ್ಮ ಅಕ್ಕ ಹತ್ರ ಹೋಗ್ಬಿಟ್ಟು ನೋಡೋಣ ಇವಾಗ ಅವಳು ಏನು ಮಾಡ್ತಾಳೆ ಅಂತ. ಇವಾಗ ಅವಳಿಗೆ ಹೇಳ್ತೀನಿ, ಬಾ ನಾವು ಪ್ರಮೋಷನ್ ವೀಡಿಯೋ ಇದೆ ಬಾ ಅಂತ ಸುಮ್ಮನೆ ಅವಳ ರೆಡಿ ಮಾಡಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡ್ತೀನಿ. ಹಂಗೆ ಮಾಡ್ತೀನಿ ಗೈಸ್. ಇವಾಗ ಹಾಯ್ ಚೈತ್ರ, ಏನ್ ಮಾಡ್ತಿದ್ಯಾ? ಅವಳು ಯಾವ ತರ ತೂಗ್ತಾಳೆ ಅಂತಂದ್ರೆ, ಅವ್ನ ಬ್ರೈನ್ ಕಾಲು ಬರ್ಬೇಕು, ಅವ್ನ ಕಾಲು ಬ್ರೈನ್ಗೆ ಹೋಗ್ಬೇಕು. ಸರಿ ಆಯ್ತು, ಬೇಗ ರೆಡಿ ಆಗು. ಒಂದು ಪ್ರಮೋಷನ್ ವಿಡಿಯೋ ಹೋಗ್ಬೇಕು. ನಂದು ಒಂದು ಪ್ರಮೋಷನ್ ವಿಡಿಯೋ ಮಾಡ್ಕೊಂಬರ್ಬೇಕು. ರಾಜಾಜಿನಗರ್. ಇವತ್ತೇ ಹೋಗ್ಬೇಕು. ಇವಾಗ ಹೋಗ್ಬೇಕು, ರೆಡಿ ಆಗು. ಸರಿ. ಮಾಮ್ ಇಂಡಿಯಾ. ನೀನೆ ವಿಡಿಯೋಗ್ರಾಫರ್ ನಂಗೆ. ಸರಿ, ನಾ ರೆಡಿ ಆಗ್ಬೇಕಾ? ಓಯ್ ಚಂದ್ರ, ಹಂಗಲ್ಲ ಏನೇನು ಮಾಡೋದು. ನಾನು ನಿಮ್ಗೆ ವಿಡಿಯೋ ಎಲ್ಲ ಮಾಡ್ಕೊಡ್ತೀನಿ ನಾನು ನಿಂಗೆ. ಮತ್ತೆ ಇಬ್ರು ಈಕ್ವಲ್. ಅರೆ ಇವತ್ತು ನಾನು ಹಂಗೆ ಮಾಡ್ಕೊಡಿ ನೀನು. ನಾನು ಅವತ್ತು ನಿಂಗೆ ಬಂದಿರೋ ಸೇಯಿಂಗ್ ಎಸ್ ಅಲ್ಲಿ ದೂರ ಬಂದ್ಬಿಟ್ಟು ನಿಂಗೋಸ್ಕರ 2 hour ವೇಟ್ ಮಾಡಿಲ್ವಾ? ಸೊ ಗೈಸ್, ಇವಾಗ ನನ್ನ ಪ್ರಮೋಷನ್ ವಿಡಿಯೋ ಇದೆ. ಸೊ ಅದಕ್ಕೆ ಆಚೆ ಹೋಗ್ತಿದ್ದೀವಿ. ಅವಳಿಗೆ ಒಂಚೂರು ಡೌಟ್ ಬರ್ಬಾರ್ದು, ಅವ್ನು ಫೋನ್ ಕೊಡಿಸ್ತಾ ಅಂತ. ಇಲ್ಲಿಂದ ಅಲ್ಲಿ ಹೋಗೋದು ಪ್ರಮೋಷನ್ ಬಗ್ಗೆ ನಂಗೆ ಹೆಂಗೆ ಮಾತಾಡ್ಕೊಂಡು ಹೋಗ್ತೀನಿ. ಬಟ್ ನೋಡೋಣ ಅವಳು ಎಷ್ಟು ಖುಷಿ ಪಡ್ತಾಳೆ ಅಂತ ಫೋನ್ ನೋಡ್ಬಿಟ್ಟು. ಗೈಸ್, ಪ್ರಮೋಷನ್ ವಿಡಿಯೋ ಮಾಡಕ್ಕೆ ಹೋಗ್ತಿರೋದು ನಾನಾ ಇಲ್ಲ ಇವಳು ಗೊತ್ತಾಗ್ತಿಲ್ಲ ಗೈಸ್. ಇವಳು ಚೆನ್ನಾಗಿ ರೆಡಿ ಆಗ್ಬಿಡು ನನ್ಕಿಂತ ಜಾಸ್ತಿ. ನಾನು ನೋಡ್ರಿ ಹೆಂಗ್ ರೆಡಿ ಆಗಿದ್ದೀನಿ. ಇವಳು ನೋಡ್ರಿ ಯಾವ ಥರ ರೆಡಿ ಆಗಿದ್ದಾಳೆ. ನನಗೆ ಚೆನ್ನಾಗಿ ರೆಡಿ ಆಗ್ಬಿಟ್ಟವಳು ಗೈಸ್ ಇವಳು. ಗೈಸ್, ನಮ್ಮ ಖುಷಾನಿ ಮಲ್ಕೊಂಡಿದ್ದಾಳೆ, ಗುಣ ಕೂಡ ಮಲ್ಕೊಂಡಿದ್ದೆ. ಇಬ್ರು ಮಲ್ಕೊಂಡಿದ್ದಾರೆ. ನಾವು ಇಬ್ಬರು ಎಸ್ಕೇಪ್ ಹಾಕೊಂಡಿದ್ದ ಫಸ್ಟು. ಗೈಸ್, ಈ ಲಿಫ್ಟು ಖತಮ್ ಆಗ್ಬಿಟ್ಟಿದ್ದಾರೆ ಗೈಸ್. ಏನಮ್ಮ ನಿಮ್ಮ ಮನೆ? ಲಿಫ್ಟ್ ಇರುತ್ತಾ ಇರಲ್ಲ ಕಣಮ್ಮ ನಿಮ್ಮ ಮನೆ? ಏನ್ ಯಾರ್ಕೊಂಡು ಮೇಂಟೆನೆನ್ಸ್ ಕಟ್ತೀವಿ, ಎಲ್ಲ ಕಟ್ತೀವಿ. ಏನಿದು ಲಿಫ್ಟ್ ಒಂದಕ್ಕೆ ಅಲ್ಲ, ವರ್ಷದು ನೀರು ಎಲ್ಲಾನು ಸೇರಿ ಲಿಫ್ಟ್ ಸೇರ್ಸನ ಕಟ್ಟೋದು ನಾವು. ಹೆಚ್ಚು ಕಮ್ಮಿ ಆಗುತ್ತೆ, ಅಡ್ಜಸ್ಟ್ ಮಾಡ್ತೀವಿ. ಏನ್ ಮನೆ ನಿನ್ನೊಂದು ಬಾಬು. ನಂದು ಕೂಡ ನಮ್ಮ ತರ ಮನೆ, ಅದು ಹುಡುಗಿರ್ದು ಮನೆ ಆಕ್ಚುಲಿ. ಸೊ ಗೈಸ್, ಈಗ ಹೊರಟಿದೀವಿ. ಇವಾಗ ರಾಜಾಜಿನಗರ್ಗೆ ಹೋಗ್ಬೇಕು. ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇರುತ್ತೆ. ಸೊ ಕಾರಲ್ಲಿ ಹೋಗ್ತಾ ಇದೀನಿ, ಬನ್ನಿ ಹೋಗುವ. ಚೈತ್ರ, ಇವಾಗ ನಿನಗೆ ಈ ಕ್ಷಣಕ್ಕೆ ನಿಂಗೆ ಏನೋ ಸ್ವಲ್ಪ ಕಾಸು ಬಂದು ನೀನೇ ತಗೋಬೇಕು ಅಂದ್ರೆ ಏನ್ ತಗೋಬಹುದು ನೀನು? ನಿಂಗೆ ಒಂದ್ಸಲ ಆಯ್ತು, ನಿಂಗೆ ಜಾಸ್ತಿ ಕಾಸೇ ಬಂದು ಅನ್ಕೊಂಡಿ ಹತ್ರ, ಏನ್ ತಗೋಬೇಕು ಅಂತ ಅನ್ಸುತ್ತೆ ನಿನಗೆ? ಒಂದು ಚಿನ್ನ. ಯಾಕೆ ಚಿನ್ನ? ಮುದ್ದಾದ 2 ಚಿನ್ನಗಳು ಜೊತೆಗೆ ಅವರಲ್ಲೇ. ಮುದ್ದಾದ 2 ಚಿನ್ನಕ್ಕೆ ಚಿನ್ನ ತೊಡಸ್ಬೇಕು ಅಂತ. ಓಕೆನಾ? ನಿನ್ನ ಆಸೆಗಳು ಹೇಳಿ ಏನಿದೆ ಅಂತ. ಜಾಸ್ತಿ ಕಾಸು ಅಂದ್ರೆ ಎಷ್ಟು? ಆಯ್ತು, ಒಂದು ಕೋಟಿ ಅನ್ಕೋ. 1 ಕೋಟಿನ? ಅದೇ ಹೇಳ್ದಂಗೆ ಚಿನ್ನ, ಆಮೇಲೆ ಮನೆ ಕಟ್ಸೋದು, ಇಲ್ಲ ಮನೆ ತಗೊಳ್ಳೋದು, ಫೋನ್ ತಗೋತೀನಿ. ಯಾವ ಫೋನು? ನಾರ್ಮಲ್ ಹೊಸದ್ ಬಂದೆ 17, ಅದೊಂದು.
ಅಷ್ಟೇ ಏನಿಲ್ಲ ಬಟ್ಟೆಗಳು ನಾರ್ಮಲ್ ಆಗಿ. 1 ಕೋಟಿ ರೂಪಾಯಿ ಇಷ್ಟು ಸಾಕು ಅಷ್ಟೇ. 1 ಕೋಟಿ ಸಾಕು. ಮನೆ ಬೇಡ. ಮನೆ ಏನಕ್ಕೆ ಬೇಡ? ಇವತ್ತು ಆಲ್ರೆಡಿ ಮನೆ ಇದೆಯಲ್ಲ, ಅದಕ್ಕೆ ಮನೆ ಬೇಡ ನಿನಗೆ. ಮನೆ ಬೇಡ, ಮನೆ ಕಟ್ಟಿಸಕ್ಕೆ ಹೇಳಿದ್ ನಾನು. ಮನೆ ಕಟ್ಸಕ್ ಬೇಕಾ ನಿನಗೆ? ಗೈಸ್, ನಮ್ಮ ಅಕ್ಕಂಗೆ ಆತರ ಆಸೆಗಳಿದಾವೆ. ಸೊ ನನಗೆ ಹೆಂಗ್ ಗೊತ್ತಾ ಫಸ್ಟ್ ಆಸೆ ಮನೆ ಗೈಸ್. ನಾನ್ ಮನೆ ತಗೋಬೇಕಂದ್ರೆ ನಂಗೊಂದು ಫಸ್ಟ್ ಆಸೆ ಇದೆ. ನೋಡುವ ಅದಾಗುತ್ತೆ ಅಲ್ವಾ ಅಂತ ಗೊತ್ತಿಲ್ಲ. ಲೆಟ್ ಸಿ ಅಷ್ಟೇ. ಫ್ರೆಂಡ್ ಒಬ್ಬ ಹೇಳಿದ, ಆ ಕಡೆ ಹೋದ್ರೆ ನೀನು ಫೋನ್ ತಗೊಂಡು ಗೊತ್ತಲ್ಲ, ಫೋನ್ ತಗೊಂಬಲ್ಲ ಅವ್ನಿಗೂ. ಅವ್ನು ಫೋನ್ ಹಾಕ್ಬೇಕು, ಅವ್ನಿಗೆ ಫೋನ್ ತಗೋಬೇಕು ಅಲ್ಲಿ ಹೋಗ್ಬಿಟ್ಟು. ಬನ್ನಿ ಗೈಸ್, ಆಯ್ತು ಇವಾಗ ಅಲ್ಲಿ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ ಒಂದು ಫೋನ್ ತಗೊಂಡು ನಾವು ಪ್ರಮೋಷನ್ ವಿಡಿಯೋ ಮುಗಿಸ್ಕೊಂಡು ಹಂಗೆ ವಾಪಸ್ ಮನೆಗೆ ಬರೋಣ. ಲೆಟ್ಸ್ ಗೋ ಗೈಸ್. ಈಗ ಜಸ್ಟ್ ಲೊಕೇಶನ್ಗೆ ಬಂದ್ವಿ. ಪ್ರಮೋಷನ್ ಮಾಡ್ಬೇಕು ಇವಾಗ ಹೋಗ್ಬಿಟ್ಟು. ಸೊ ಪ್ರಮೋಷನ್ ಫೋನ್ ಆಗ್ತಾ ಇರೋ ಅವ್ರಿಗೆ ಲೊಕೇಶನ್ ಕಳಿಸಿದ್ರು. ಈ ಲೊಕೇಶನ್ ಯಾವುದೋ ಬೇರೆ ಲೊಕೇಶನ್ ಬಂದ್ಬಿಟ್ಟಿದ್ದೀವಿ. ಅವ್ರು ಫೋನ್ ಮಾಡಿ ಕೇಳ್ತೀನಿ ಯಾವ ಲೊಕೇಶನ್ ಅಂತ. ಹಲೋ ಹಲೋ ಸರ್, ಲೊಕೇಶನ್ ಬಂದಿದ್ದೀನಿ. ಹಾ ಇದೆ, ರಾಜನಗರ್ ಮೇನ್ ರೋಡಲ್ಲಿ ಇದ್ದೀನಿ. ಕ್ಲೋಸ್ ಆಗಿದೆ ಅಂಗಡಿ ಇವತ್ತು. ಮತ್ ಬನ್ನಿ ಅಂತಂದ್ರೆ ಮುಂಚೆನೆ ಹೇಳಿ, ನಂಗೆ ಇನ್ಫಾರ್ಮ್ ಮಾಡೋಕೈತೆ ಸರ್ ನೀವು. ಇನ್ಫಾರ್ಮ್ ಮಾಡ್ಬೇಕನ್ನ ಮುಂಚೆ ನನಗೆ. ಸರ್ ಬಂದ್ಬಿಟ್ಟಿದ್ದೇನೆ ಆಕ್ಚುಲಿ ನಾನು. ಇವ್ರೊಬ್ರು ಸುಮ್ನೆ ವೇಸ್ಟ್ ಆಯ್ತು ಹೋಗ್ಬಿಟ್ಟು ನಾವು. ಇಲ್ಲ, ನಮ್ಮ ಫ್ರೆಂಡ್ ಫೋನ್ ತಗೊಂಡೋಣ. ನಮ್ಮ ಫ್ರೆಂಡ್ ಒಂದು ಫೋನ್ ಬೇಕಂತಲ್ವಾ, ತಗೊಂಡ ಇಲ್ಲೇ ಮುಂದೆ ಐಪ್ಲ್ಯಾಂಡ್ ಅಲ್ಲ, ಇಲ್ಲ ಮುಂದೆ ನಾನು ಫೋನ್ ತಗೊಂಡೆ ಗೊತ್ತಾ. ಅವ್ನಿಗೆ ಒಂದು ಫೋನ್ ಬೇಕಂತೆ ಗೈಸ್. ಇವಾಗ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ನಮ್ಮ ಪ್ರಮೋಷನ್ ವಿಡಿಯೋ ಮಾಡಕ್ಕೆ ಬಂದಿದೆ ಗೊತ್ತಾ. ಸೊ ಅವರು ಇವಾಗ ನಾಳೆ ಬನ್ನಿ, ಇವತ್ತು ಕ್ಲೋಸ್ ಆಗಿದೆ ಅಂಗಡಿ ಅಂತ ಅಂದ್ಬಿಟ್ರು. ಅದಕ್ಕೆ ಇವಾಗ ನಾನು ನಮ್ಮ ಫ್ರೆಂಡ್ಗೆ ಒಂದು ಫೋನ್ ತೊಗೊಳ್ಬೇಕಂತ ಹೇಳಿದೆ ಗೊತ್ತಾ. ಇವಾಗ ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ಫೋನ್ ತೊಗೊಂಡು. ಯಾರು ಜಿಮ್ಮಲ್ಲಿ ಒಬ್ಬ ಇದ್ದ ಕಣೆ. ನಾನೇನೋ ಕೊಡ್ತೀವಿ, ನನ್ನ ಹತ್ರ ದುಡ್ಡು ಇಲ್ಲ ಫಸ್ಟ್ ಆಫ್ ಆಲ್ ಕೊಡ್ಸೋದಕ್ಕೆ. ಅದೇ ನಮ್ಮ ಫ್ರೆಂಡ್ಗೆ ಇವಾಗ ಬನ್ನಿ ಗೈಸ್ ಹೋಗ್ಬಿಟ್ಟು ಇವಾಗ ಅವನಿಗೆ ಫೋನ್ ತೊಗೊಂಡು ಇವಾಗ ಒಂದು ಫೋನ್ ಹಾಕ್ತೀನಿ, ಕಾಸು ಕಳಿಸ್ತಾನೆ. ಇವಾಗ ಅವ್ನು ಫೋನ್ ತೊಗೊಂಡು ಬಂದ್ಬಿಡ್ರಿ. ಸರಿ, ಇಲ್ಲೇ ಕೂತ್ಕೊಂಡು ಹೋಗಿ ಬರ್ತೀನಿ, ಫೋನ್ ತೊಗೊಂಡ್ಬಿಡ್ತೀನಿ, ಬೇಗ ಬರ್ತೀನಿ. ಇಲ್ಲಿ ಜ್ಯೂಸ್ ಕುಡಿತಾ ಇರ್ತಿಲ್ಲ ನೀನು, ಆಚೆ ನೀನು ಕೂತ್ಕೊಂಡು. ಇಲ್ಲಿ ಜ್ಯೂಸ್ ಕುಡಿದು ಏನು ಮಾಡ್ತಿರ್ತೀಯಾ? ಇಲ್ಲೇ ಇರ್ತೀಯ, ಯಾವಾಗ ತೊಗೊಂಬರಲ್ಲ. ಓಕೆ ಗೈಸ್, ಬನ್ನಿ ಹೋಗ್ಬಿಟ್ಟು ನನ್ನ ಫ್ರೆಂಡ್ಗೆ ಫೋನ್ ತಗೊಂಡು ಬರುವ. ಸೊ ಗೈಸ್, ಅವಳಿಗೆ ಇನ್ನೂ ಇಲ್ಲೇ ಸರ್ಪ್ರೈಸ್ ಕೊಟ್ಬಿಟ್ಟು ಚೆನ್ನಾಗಿರಲ್ಲ. ಸೊ ಫೋನ್ ತಗೊಂಡು ಸ್ವಲ್ಪ ಆಟ ಆಡಿಸ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡ್ತೀನಿ ಅವಳಿಗೆ. ಸೊ ಆ ಥರ ಮಾಡೋಣ ಅಂತ ಅನ್ಕೊಂಡೆ. ಸಂಜೆ ಚೆನ್ನಾಗಿರ್ತಾರೆ. ಇನ್ನು ಇಲ್ಲೇ ಸರ್ಪ್ರೈಸ್ ಕೊಟ್ಬಿಟ್ರೆ ಅವಳಿಗೆ ಅಷ್ಟು ಜಾಸ್ತಿ ಸರ್ಪ್ರೈಸ್ ಅವಳಿಗೆ ಆಗಲ್ಲ. ಸೊ ಇಲ್ಲಿ ತಗೊಂಡು ಅವಳಿಗೆ ಫೋನ್ ತೋರಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡ್ತೀನಿ, ಚೆನ್ನಾಗಿರುತ್ತೆ. ಬನ್ನಿ ಗೈಸ್, ಇವಾಗ ಫೋನ್ ತರಿಸ್ತೀಯಾರ ಅವರು ಬೇರೆ ಕಡೆಯಿಂದ. ಅವನಿಗೆ ಪ್ರೋ ಮ್ಯಾಕ್ಸ್ ಬೇಕಂತೆ, ಇಲ್ಲಿ ಪ್ರೋ ತಗೊಂಡಿಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಅವನಿಗೆ ಪ್ರೋ ಮ್ಯಾಕ್ಸ್ ತರೋದಕ್ಕೆ 1 hour ಆಗುತ್ತೆ ಅಲ್ಲಿ ಶಾಪಿಗೆ ಬರೋದಕ್ಕೆ. ಯಾರೋ ಫ್ರೆಂಡ್ಗೋಸ್ಕರ 1 hour ವೆಯ್ಟ್ ಮಾಡಿಸ್ತೀಯಾ? ವೆಯ್ಟ್ ಪ್ಲೀಸ್ ಕಂಡಿದ್ರು ನನಗೋಸ್ಕರ. ಆಯ್ತು, ನನ್ನ ಫ್ರೆಂಡ್ಸ್ ಫಸ್ಟ್ ಮೇನು, ಆಮೇಲೆ ಮಿಕ್ಕಿದ್ದು. ಫಸ್ಟ್ ಫ್ರೆಂಡ್ಸು, ಆಮೇಲೆ ಮಿಕ್ಕಿದ್ದು. ನನ್ಗಿಂತ ಫ್ಯಾಮಿಲಿಗಿಂತ ಫಸ್ಟು ಫ್ರೆಂಡ್ಸೇ ಬರೋದು ಆ್ಯಕ್ಚುಲಿ. ಬಟ್ ಆದ್ರೆ ನೀನೇ ಹೆಚ್ಚು, ನಂಗೆ ನೀನು ಕಮ್ಮಿ ಅಂತ ಹೇಳ್ತಿಲ್ಲ. ಬಟ್ ಫ್ರೆಂಡ್ಸ್ ಜಾಸ್ತಿ ನಂಗೆ ಇಷ್ಟ. ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ನಂಗೆ ಫ್ಯಾಮಿಲಿ ಸಿಕ್ಕಾಪಟ್ಟೆ ಇಷ್ಟನೇ. ಬಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇಷ್ಟ ಫ್ರೆಂಡ್ಸ್. ಫ್ರೆಂಡ್ಸ್ ಯಾವತ್ತು ಬಿಟ್ಕೊಳ್ಳೋಣ ನಾನು. ಅದಕ್ಕೆ ನಿಂಗೆ ಫ್ರೆಂಡ್ಸ್ ಇಲ್ವಲ್ಲ, ನೀವು ನಿಂಗೆ ಫ್ರೆಂಡ್ಸ್ ಇದ್ದಾರಲ್ಲ, ಅದಕ್ಕೆ ನಿಂಗೆ ಅನ್ಸುತ್ತೆ. ನಮಗೆ ಫ್ರೆಂಡ್ಸ್ ಜಾಸ್ತಿ ಇಲ್ವಲ್ಲ, ಅದಕ್ಕೆ ನಮಗೆ ಹಂಗ ಅನ್ಸುತ್ತೆ. ಕರೆಕ್ಟ್. 1 hour ವೆಯ್ಟ್ ಮಾಡ್ಬೇಕಾಗತ್ತೆ. 1 hour ವೆಯ್ಟ್ ಮಾಡೋಣ, ಓಕೆನಾ? ಒಂದು ಜ್ಯೂಸ್ ಕುಡಿತಾ ಕೊಡಿ, ಜ್ಯೂಸ್ ಎಲ್ಲ. ಸೊ ಗೈಸ್, ಇಲ್ಲಿ ಒಂದು ಜ್ಯೂಸ್ ಅಂಗಡಿ ಇದೆ. ಅಲ್ಲಿ ಮ್ಯಾಂಗೋ ಜ್ಯೂಸ್ ಸಕ್ಕದಾಗಿ ಕೊಡ್ತಾರೆ. ವರ್ಷದಲ್ಲಿ ಎಲ್ಲಾ ಮಂತಲ್ಲೂ ಸಿಗುತ್ತೆ ಮ್ಯಾಂಗೋ ಜ್ಯೂಸ್. ಅಲ್ಲಿ ಮಾತ್ರ ಸಕ್ಕದಾಗಿರುತ್ತೆ. ಅಲ್ಲೋ ಜ್ಯೂಸ್ ಕೊಡ್ತೀನಿ ಬಾ, ಸೂಪರ್ ಆಗಿದೆ ಜ್ಯೂಸ್ ಅಲ್ಲಿ ಮಾತ್ರ. ಇದು ನಮ್ಮ ಅಕ್ಕ ಮನೆಗೆ ಹೋಗೋದು ರೈಟ್ ವಿಜಯನಗರ. ಅವ್ಳು ನೋಡ್ಬಿಟ್ಟು ಫುಲ್ ಶಾಕ್ ಆಗ್ತಿಲ್ಲ ಗೈಸ್. ನನಗೆ ಗೊತ್ತೇ ಇಲ್ಲ ಇಲ್ಲೇ ಬಂದಿದ್ದೀನಿ ಅಂತ. ನೋಡೋದು ಎಷ್ಟೊಂದ್ಸಲ ಓಡಾಡ್ತೀನಿ, ಬಟ್ ಈ ಅಂಗಡಿ ಇಲ್ಲೇ ಇರೋದಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಶಾಕ್ ಆಗೋಯ್ತು. ಇಲ್ಲಿ ಬಂದ್ಬಿಟ್ಟಿವ ನಾವು, ನಮ್ಮನೆ ಬಂದ್ಬಿಟ್ಟಿವ. ಎಷ್ಟು ತಿಂಗಳು ಮನೆ ಹೋಗಿನೋ? ಎಷ್ಟು ತಿಂಗಳಾಯ್ತು? ತುಂಬಾ 7 ತಿಂಗಳಾಯ್ತು ಗೈಸ್. ನಮ್ಮ ಅಕ್ಕ ಅವ್ರ ಮನೆ ಹೋಗ್ಬಿಟ್ಟು 7 ತಿಂಗಳಾಯ್ತಂತೆ. ಸೊ ಇಲ್ಲಿ ರೋಡ್ ನೋಡ್ಬಿಟ್ಟು ಫುಲ್ ಸ್ವಲ್ಪ ಫುಲ್ ಹೊಡೆದಂದ್ರೆ ಮೈ ಜುಮ್ ಅನ್ಸ್ಬಿಟ್ಟು. ಆಮೇಲೆ ಪೇಂಟ್ ಮಾಡಿದ್ದಾರೆ ಪಿಲ್ಲರ್ಸ್, ಗೊತ್ತಾಗಿಲ್ಲ ಸಡನ್ ಆಗಿ. ಬಟ್ ಅದ ಕೇಕ್ ಅಂಗಡಿ ನೋಡಿ ಗೊತ್ತಾಯ್ತು ನಮ್ಗೆ. ಓಕೆ ಓಕೆ. ಇಲ್ಲಿ ಮ್ಯಾಂಗೋ ಜ್ಯೂಸ್ ಹೆಂಗೆ ಜೋನ್ ಸಿಕ್ಕೋರೆ ನೋಡ್ದಾ? ನೀ ಅಂದೆ ಸಿಗಲ್ಲ ಮ್ಯಾಂಗೋ ಸೀಸನ್ ಅಲ್ಲಿ ಅಂತ. ಇದು ಬನಾನಾ ಎಲ್ಲ ಸಿಗುತ್ತೆ ನೋಡು. ಮ್ಯಾಂಗೋ ಹೆಂಗಿದೆ ಲೈನು ಜೋನ್ ಸಿಕ್ಕೋ. ಮೇಲ್ಗಡೆ ಮ್ಯಾಂಗೋ ಕೊಟ್ಟಿರ್ತಾರೆ ಗೈಸ್. ತಿಂತಾ ಇದ್ರೆ ಹೆಂಗಿರುತ್ತೆ ಗೊತ್ತಾ? ಜ್ಯೂಸ್ ಕುಡಿತೀರ, ಸಾಕಾಗಿರುತ್ತೆ. ಅವ್ರು ಕೇಳ್ಬಿಡು, ನೀ ಡೌಟ್. ಸೊ ಗೈಸ್, ಇವಾಗ ಚಾಟ್ಸ್ ಹೇಳಿದೀವಿ. ಸೊ ಚಾಟ್ಸ್ ತಿನ್ಕೊಂಡು ಹೋಗೋಣ. ಇದು ಮಸಾಲ ಪುರಿ, ಇದು ಸಮೋಸ ಮಸಾಲ ಪುರಿ. ಇದು
ತಂಗಿ ಟೇಸ್ಟ್ ಚೆನ್ನಾಗಿದೆಯಾ ತಿನ್ನು ಬಿಚ್ಚಳ್ತೆ ತಿನ್ನು. ಗೈಸ್ ನೋಡೋಕ್ಕೆ ಚೆನ್ನಾಗಿದೆ ನೋಡಿ ಗೈಸ್. ಇದು ಕಲರ್ಫುಲ್ ಆಗಿದೆ. ಒಂದು ಜ್ಯೂಸು 110 rupees ಗೈಸ್. ಇದು ಮ್ಯಾಂಗೋ ಜ್ಯೂಸ್. ಚಿಯರ್ಸ್ ಚೈತ್ರ. ನೋಡಿ ಹೆಂಗಿದೆ ಇದು, ಫುಲ್ ಮ್ಯಾಂಗೋ ಎಲ್ಲ. ಯಮ್ಮಿ ಆಗಿದೆ ಕುಡಿ. ಹೆಂಗಿದೆ? ಸೂಪರ್. ಸಾಕಾಗಿದೆ ಜ್ಯೂಸ್ ಮಾತ್ರ. ವಿಡಿಯೋ ನೋಡ್ರೆ ಅಮ್ಮ ಬೈಯುತ್ತೆ, ಅದಕ್ಕೆ ಅಮ್ಮ ಗೊತ್ತಾಗೋಗ್ಬಿಡು. ಮನೆಗೆ ಹೋಗೋಷ್ಟರಲ್ಲಿ ಮೊಸರನ್ನ ಆಗಿರುತ್ತೆ ಜ್ಯೂಸ್ ಇದು. ಅಮ್ಮ ಕರ್ಕೊಂಡ್ ಕುಡ್ತೀನಿ ಗೈಸ್. ಇಲ್ಲಿ ಚಿಕ್ಕಾಗಿದೆ ಮ್ಯಾಂಗೋ ಜ್ಯೂಸ್ ಮಾತ್ರ. ಕುಡಿತಾನೆ ಇರ್ಬೇಕು ಅನ್ಸುತ್ತೆ ಗೈಸ್. ಇನ್ನು ಹಿಡ್ಕೊಂಡಿದ್ಯಾ ನೀನು? ತಿಕ್ಕೋಬಿಟ್ಟ ಎಲ್ಲ ಒಗ್ಗೆಲ್ಲೇ. ನಿಮ್ಮ ಆಫೀಸಲ್ಲಿ ನಾನು ನಿಮ್ಮ ವ್ಲಾಗ್ ನೋಡ್ಕೊಂಡು ಕೂತಿದ್ದೆ. ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ. ಆಫೀಸಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಆಫೀಸ್ ಬ್ಲಾಗ್ ನೋಡಕ್ ಹೋಗ್ತಾರೆ ನೋಡಿ ಇವರು. ಎಷ್ಟು ಮಾಡಿದ್ರಲ್ಲ? ಓ ನಮ್ಮ ಅಕ್ಕ ಹತ್ತೆ ಮಾಡಿದಲ್ಲ ಅದಾ? ತಗೊಳ್ಳಿ. ಒಂದು ಫೋಟೋ ತಗೊಂಡೋದ್ರು. ಖುಷಿ ಆಯ್ತು ಗೈಸ್. ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಬಿಟ್ಬಿಟ್ಟು ನಮ್ಮ ಬ್ಲಾಗ್ ನೋಡ್ತಾರಲ್ಲ, ಒಂಥರ ಏನೋ ಒಂಥರ ಖುಷಿ ಅನ್ಸುತ್ತೆ ನನಗೆ ನಿಜವಾಗ್ಲೂ. ಸೊ ನೀವು ಕೂಡ ಯಾರು ನೋಡ್ತೀರಾ ನಮ್ಮ ಬ್ಲಾಗ್ಸ್ ಎಲ್ಲ, ಸಪೋರ್ಟ್ ಮಾಡ್ತೀರಾ, ಸೊ ನಮ್ಮನ್ನು ಇಷ್ಟಪಡ್ತೀರಾ ಗೊತ್ತಾ. ನಿಮ್ಮ ಟೈಮು, ನಿಮ್ಮ ಆಫೀಸ್ ಕೆಲಸದ ಟೈಮ್ ಜೊತೆಗೆ ನಮ್ಮ ಬ್ಲಾಗ್ ಕೂತ್ಕೊಂಡು ನೋಡ್ತೀರಾ ಗೊತ್ತಾ. ಮತ್ತೆ ಯಾರೋ ಮಕ್ಳುಗಳು ಓದೋದ್ ಬಿಟ್ಬಿಟ್ಟು ನಮ್ಮ ಬ್ಲಾಗ್ಗಳು ನೋಡ್ತೀರಾ, ಓದ್ಬೇಕಾದ್ರೆ ನಮ್ಮ ಬ್ಲಾಗ್ಗಳು ನೋಡ್ತೀರಾ, ಕಾಲೇಜಲ್ಲಿ ನಮ್ಮ ಬ್ಲಾಗ್ಗಳು ನೋಡ್ತೀರಾ, ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಮ್ಮ ಬ್ಲಾಗ್ಗಳು ನೋಡ್ತೀರಾ, ಕಾರ್ ಹೊಡ್ಬೇಕಾದ್ರೆ ನಮ್ಮ ಬ್ಲಾಗ್ಗಳು ನೋಡ್ತೀರಾ. ಒಂಥರ ಏನೋ ನಮಗೆ ಯಾಕೆ ಇಷ್ಟು ಟೈಮ್ ಕೊಡ್ತೀರಾ ನೀವು, ನಾವು ನಿಮ್ಮ ಲೈಫಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ನಿಮಗೆ, ಅದೆಲ್ಲ ನಮ್ಗೆ ಒಂಥರ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗುತ್ತೆ, ಮತ್ತೆ ಖುಷಿ ಫೀಲ್ ಆಗುತ್ತೆ ನಿಜವಾಗ್ಲೂ. ಥ್ಯಾಂಕ್ ಯು ಸೋ ಮಚ್. ಅದೆಷ್ಟು ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರು ಅದು ವರ್ಡ್ಸಲ್ಲಿ ಥ್ಯಾಂಕ್ ಯು ಅನ್ನೋದು ತುಂಬಾ ಚಿಕ್ಕ ವರ್ಡ್. ದೊಡ್ಡದಾಗಿ ಹೇಳ್ಬೇಕು ಅಂದ್ರೆ ಗೊತ್ತಿಲ್ಲ ಅದಕ್ಕೆ ಯಾವ ದೊಡ್ಡ ವರ್ಡ್ ಇದೆ ಅಂತ. ಆಕ್ಚುಲಿ ಥ್ಯಾಂಕ್ ಯು ತುಂಬಾ ದೊಡ್ಡದು, ಬಟ್ ಇಂಥ ವಿಷಯದಲ್ಲಿ ಥ್ಯಾಂಕ್ ಯು ತುಂಬಾ ಚಿಕ್ಕದಾಗ್ಬಿಡುತ್ತೆ. ಅದಕ್ಕಿಂತ ಮೀರಿದ್ದು ಬೇರೆ ಏನೂ ಇಲ್ಲ, ಇದ್ದಿದ್ರೆ ಹೇಳ್ಬೋದಿತ್ತು. ಲವ್ ಯು ಗೈಸ್, ಲವ್ ಯು ಸೋ ಮಚ್. ಶರಣ ನಮ್ಮ ಬ್ಲಾಗ್ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇವಾಗ ಮೋಸ್ಟ್ಲಿ ಫೋನ್ ಬಂದಿರಬೇಕು, ಹೋಗ್ಬಿಟ್ಟು ತೊಗೊಂಡಂಗೆ ಮನೆಗೆ ಹೋಗೋಣ. ಇವಾಗ ಫೋನ್ ಬಂತು 17 Pro Max, ಮತ್ತೆಲ್ಲ ಬಂದು ತೊಗೊಂಡೆ. ಜೊತೆಗೇನೋ ಒಂದು ಗಿಫ್ಟ್ ಕೊಟ್ಟರು ಇವತ್ತೇನೋ, ಏನೋ ಗಿಫ್ಟ್ ಕೊಟ್ಟಿರ ಸ್ಪೆಷಲ್ ಆಗಿ ಆಫರ್ ಅನೌನ್ಸ್ ಮಾಡ್ತೀವಿ ಬಸ್ ಕಸ್ಟಮರ್ ಮಾಡ್ತಾರೆ. ಆಮೇಲೆ ಇದು ಏನಪ್ಪ ಚಾರ್ಜರ್ ಕೊಡಿ ಒಂದು. ಬಸ್ ಚಾರ್ಜರ್ ಕೊಡಲ್ವಾ? ಕೊಡ್ತೀರಾ ಕೊಡೋದ ಚಾರ್ಜರ್ ಹೇಳಿ. ಲಾಸ್ಟ್ ಟೈಮ್ ಅಷ್ಟೇ ನಿಮ್ ಕಸ್ಟಮರ್ಸ್ ಗಳು ಯಾರೆಲ್ಲ ಬಂದ್ರಲ್ಲ ಅವ್ರು ಎಲ್ಲರಿಗೂ ಕೂಡ ಚಾರ್ಜರ್ ನಾವು ಇದು ಮಾಡಿದೀವಿ. ಚಾರ್ಜರ್ ಕೊಡಿ ಒಂದು. ಆಯ್ತು, ಏನ್ ಬ್ಲಾಕ್ ಮೇಲ್ ಮಾಡ್ತಾರೆ ನೀವು ಕೊಟ್ಟಿಲ್ಲ ಅಂದ್ರೆ ವಿಡಿಯೋ ಮಾಡ್ಬಿಡೋದು. ಸಡನ್ ಆಗಿ ವೈಲೆಂಟ್ ಆಗ್ಬಿಟ್ರು. ಸೊ ಗೈಸ್ ಇವಾಗ ತಗೊಂಡಾಯ್ತು ಫೋನ್ ನ, ಹೋಗುವ ಮನೆಗೆ. ಅಲ್ಲಿ ಸ್ವಲ್ಪ ಇದಾಗ್ತಿತ್ತು ಒಂಚೂರು, ಏನೋ ಚಾರ್ಜರ್ ತಗೊಂಬೇಕು ವೈರಲ್ಲ, ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಹೋಗುವಾ? ಲೆಟ್ಸ್ ಗೋ ಗೈಸ್. ಬನ್ನಿ ಮನೆಗೆ ಹೋಗ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಸೊ ಗೈಸ್ ಈಗ ಜಸ್ಟ್ ಮನೆಗೆ ಬಂದ್ವಿ. ಇವಾಗ ಫೋನ್ ತೊಗೊಂಡು ನಮ್ಮ ಫ್ರೆಂಡು ಕೊಡಬೇಕು. ಇವಾಗ ಜಿಮ್ ಹೋಗ್ತೀನಲ್ಲ, ಹಂಗೆ ಒಂದು ತೊಗೊಂಡು ಹೋಗಿ ಕೊಡ್ತೀನಿ ನಮ್ಮ ಫ್ರೆಂಡಿಗೆ. ಸೊ ಬನ್ನಿ ಇವಾಗ ಫಸ್ಟ್ ಹೋಗಿ ರೆಡಿ ಆಗಿಬಿಟ್ಟು ಜಿಮ್ಗೆ ಹೋಗುವ. ಹಾಯ್ ಗುಣು, ಗುಂಗುರಿ ಗುಣು. ಜಲ್ಗುಳು ಗುಂಗುರಿಗಳು ನೀನು. ಹಂಗೆ ಮುಗುಳು ಬೀಳ್ತಾನೆ ಅಂದಮೇಲೆ ಈಗ ಎಗರು ಬೀಳ್ತಾನೆ ನೋಡ್ರಿ ಹಂಗೆ. ಎಲ್ಲಿ ಕುಶಾನಿ? ಅಯ್ಯೋ ಹೋಗ್ಬೇಕಾದ್ರೆ ಕುಶಾನಿ ಮಲ್ಕೊಂಡಿದ್ದು, ಬರ್ಬೇಕಾದ್ರೆ ಕುಶಾನಿ ಮಲ್ಕೊಂಡೋಳೆ. ಕುಟಿ ಹಾಯ್ ಕುಟಿ. ಕುಟಾನಿ ಏನ್ ಮಾಡ್ತಿದ್ಯಾ? ಮಲ್ಕೊಂಡಿದ್ಯಾ? ಇದೊಳ ಮೇಲೆ ಟೈಮ್ ಎಷ್ಟು ಗೊತ್ತಾ ಇವಾಗ? 8 ಗಂಟೆ ಟೈಮು. ನಿಮ್ಮ ಅಮ್ಮಂಗೆ ಫೋನ್. ನಿಮ್ಮ ಅಮ್ಮನಿಗೆ ಹೆಂಗಿದೆ ಫೋನು? ಚೆನ್ನಾಗಿದ್ಯಾ? ಹೊಸದೇ ನೋಡುವ. ಔಷಧಿ ಹಾಕ್ಬೇಕಂತ ಔಷಧನಾ? ಫೋನ್ ಹೆಂಗ್ ಕಚ್ತವನ ಬಿಡೋ, ತೀರ್ಥ ಹಾಕ್ತದೆ. ಕಚ್ತವನೆ ಫೋನ್ನ. ಬಿಡೋ ಬಿಡೋ ಬಿಡೋ. ಚಡ್ಡಿ ನೋಡ್ರಿ ಹೆಂಗೈತೆ. ಕಲರ್ ಚಡ್ಡಿ ನೋಡ್ರಿ ಹೆಂಗೈತೆ. ಚೈತ್ರ ತಗೋ, ನಿಂಗೆ ಗಿಫ್ಟ್. ನಿಂಗೆ ಗಿಫ್ಟ್. ಯಾರಿಗೆ? ನಿನಗೆ. ನನಗೆ ಪ್ರಾಂಕ್? ಇಲ್ಲ ಕಣೆ, ನಿಜಾನೇ ನಿಂಗೆನೆ ಪ್ರಾಂಕ್. ನೀನು ಗೊತ್ತಿಲ್ಲ, ಲಾಸ್ಟ್ ಟೈಮ್ ಕೂಡ ಹಂಗೆ ಮಾಡಿ. ಇಲ್ಲ ಕಣೆ, ಇದು ಪಕ್ಕ ನಿಂಗೆ ತಗೊಂಡಿ ನಿಜವಾಗ್ಲೂ. ನಾನು ಕೊಡ್ತಾನ ಇರ್ಬೋದು, ನಾನು ಕೊಡ್ಸಕ್ ಬರುತ್ತೆ ಅದು. ಅಮ್ಮಂಗಲ್ಲ ಕಣೆ, ನಿನಗೆ ಕಣೆ. ನಿಜ ಹೇಳು. ನಿಜವಾಗ್ಲೂ ನಿನ್ಗೆನೆ ಇದು ಪ್ರಾಂಕ್. ನಿಜವಾಗ್ಲೂ ನಿಂಗೆನೆ. ಫ್ರೆಂಡ್ಗಂತ ಅಂದ್ಬಿಟ್ಟು ಸುಮ್ಮನೆ ಸರ್ಪ್ರೈಸ್ ನಿಂಗೆ ತಗೊಂಡು ಕೊಡೋಣ ಅಂತ ಅನ್ಕೊಂಡೆ. ನೀನ್ ಲಾಸ್ಟ್ ಟೈಮ್ ಹಿಂಗೆ ಮಾಡಿದ್ದೆ ನೀನು. ಇದು ಮಾತ್ರ ಪ್ರಾಮಿಸ್ ನಿನಗೇನೆ. 17 Pro Max ಇದು. ಅಮ್ಮ ತಾಯಿ ಏನು ಇದೇನು ಡೂಪ್ಲಿಕೇಟ್ ಫೋನ್ ಅಲ್ಲ ಇದು, ನಿನ್ಗೆನೆ ಫೋನ್ ಇದು. ಲೇ ನಿನ್ಗೆ ಅಂತೀನಿ, ಓಪನ್ ಮಾಡೋ. ನಂಬಲ್ಲ ಅಂದ್ರೆ ಏನು? ಲಾಸ್ಟ್ ಟೈಮ್ ಓಪನ್ ಮಾಡ್ಬಿಟ್ಟು ಆ ಫೋನ್ ನಾನು ಯೂಸ್ ಮಾಡಿದೆ. ಇವಾಗ ಇದು ಓಪನ್ ಮಾಡ್ಬಿಟ್ಟು ನಮ್ಮ ಫ್ರೆಂಡ್ ಕೊಡಕ್ಕಾಗತ್ತಾ?
ಕಾಮನ್ ಸೆನ್ಸ್ ಆಗಿ ಯೂಸ್ ಮಾಡು. ಇರ್ಬೋದು ವಿನೋದ್ಗೆ ಪಾಪ ಅವನು ಫೋನ್ ಓಪನ್ ಮಾಡಿದ್ರೆ ಅವ್ನು ನಿಂಗೆ ಕೊಡ್ತಾನೆ ಓಪನ್ ಮಾಡಕ್ಕೆ. ಕೊಡೋದು ಅಕ್ಕ ಅಂತ ನೀನ್ ಕೊಟ್ಟ ಹಂಗಲ್ಲ ಇಲ್ಲ, ಇದು ಆಕ್ಚುಲಿ ನಿನಗೇನೆ. ಇಲ್ಲ ಇಲ್ಲ ಇಲ್ಲ. ಸೊ ಗೈಸ್, ನಮ್ಮ ಅಕ್ಕಂಗೆ ನಾನು ಹೇಳ್ದೆ ಗೊತ್ತಾ ಸರ್ಪ್ರೈಸ್ ಕೊಡ್ತೀನಿ ಅಂತ. ಫೈನಲಿ ಅವಳಿಗೆ ಸರ್ಪ್ರೈಸ್ ಕೊಟ್ಟಿದ್ದೀನಿ. ಅವ್ಳ ರಿಯಾಕ್ಷನ್ ಕೊಡ್ತಿಲ್ಲ ಅಷ್ಟೇ, ಅದು ಅವಳಿಗೆ ಇಲ್ಲ ಅಂತ ಅವಳಿಗೆ ಡೌಟ್ ಹೊಡಿತಿದೆ. ಈಗ ಒಂದ್ ಕೆಲಸ ಮಾಡು, ಅದನ್ನ ಓಪನ್ ಮಾಡ್ಬಿಟ್ಟು ಸಿಮ್ ಗಿಮ್ ಎಲ್ಲ ಹಾಕೊಂತಾಳಲ್ಲ, ಅವಳದೇ ಹಾಕೋತಾಳಲ್ಲ. ಇಲ್ಲ, ಅದಕ್ಕೆ ಸಿಮ್ ಹಾಕಂಗಿಲ್ಲ, ಹೌದಾ? ಸಿಮ್ ಹಾಕಂಗಿಲ್ಲ ಅದಕ್ಕೆ. ಈ ಸಿಮ್ಮು ಅಂದ್ರೆ ಮೊಬೈಲ್ ಒಳಗೇನೆ, ಅಂದ್ರೆ ಅದು ಪೋರ್ಟ್ ಮಾಡ್ಸ್ಕೊಬೇಕು. ನೀವು ಸಿಮ್ ಇರೋದನ್ನ ಪೋರ್ಟ್ ಮಾಡ್ಕೊಂಡು ಹಾಕೋಬೇಕು. ಅದ್ ಮಾಡ್ಸ್ಕೊಂಡಾಗ ಕನ್ಫರ್ಮ್ ಆಗುತ್ತಲ್ಲ ಅವಳಿಗೆ. ನಿನ್ಗೆ ಫೋನ್ ಅದು ನಿಜ, ನಿಂಗೆ ಕಡೆ ಫೋನ್ ಅದು ಪ್ರಾಮಿಸ್. ಹಿಂಗೇನೆ ನಿನ್ ಮೇಲೆ ಹಾಣೆಗೂ ನಿನ್ಗೇನೆ. ಬಟ್ ನನಗೆ ಏನಕ್ಕೆ ಸುಮ್ಮನೆ ಯೂಸ್ ಮಾಡ್ಲಿ ನಿನಗೆ ಅಂತ. ನಿಂಗೆ ಫೋನ್ ಇಲ್ಲ ಫೋನ್ ಇಲ್ಲ ಫೋನ್ ಅಂತ ಕೇಳ್ತಿದ್ದಲ್ಲ, ಆದ್ರೆ ಫೋನ್ ಇಲ್ಲ, ನಂಗೆ ಫೋನ್ ಬೇಕು ಅದಕ್ಕೆ ನಿಂಗೆ ಒಂದು ಫೋನ್ ಕೊಡಿಸಿದೆ. ಸರ್ಪ್ರೈಸ್ ನನಗೆ. ನಾನು ಮತ್ತೆ ಅಮ್ಮ ಪ್ಲ್ಯಾನ್ ಮಾಡಿದ್ವಿ ಅವಾಗಲೇ. ನಾವು ಅಮ್ಮನೂ ಹೇಳ್ತು, ಪಾಪ ಅವಳ ಹತ್ರ ಫೋನ್ ಇಲ್ಲ, 12 ಯೂಸ್ ಮಾಡ್ತಾಳೆ, ಫೋನ್ ಚೆನ್ನಾಗಿ ಯೂಸ್ ಆಗ್ತಿಲ್ಲ ಅಂತ ಹೇಳ್ತಿದ್ದು. ಅದಕ್ಕೆ ಅವಳಿಗೆ ಫೋನ್ ಕೊಡಿಸು ಅಂತ ಅಂದ್ಕೊಂಡು ಅದಕ್ಕೆ ನಿಮಗೆ ಫೋನ್ ಕೊಡಿಸು. ಎಂಜಾಯ್ ಯೋರ್ ಡೇ ಚೈತ್ರ. ಸುಮ್ನೆ ಕರ್ಕೊಂಡು ಹೋದ ಹಾಂ, ಹಿಂಗಂದ್ರೆ ಹೋಗ್ತಿದ್ದೆ ಬೇಡ ಅನ್ಬಿಡ್ತೀಯ ನೀನು, ಅದಕ್ಕೆ ಕೊಡ್ಸಿದ್ದೀನಿ. ಇವಾಗಲೂ ಏನಕ್ಕೆ ಕೊಡ್ಸಕ್ ಹೋದೆ ನನಗೆ? ಇಟ್ಕೋ, ಎಂಜಾಯ್ ಮಾಡು ಫೋನ್ನ. ಪ್ರೀತಿಯಿಂದ ಕೊಡ್ಸೋ ಅಂತಗೋ, ಯಾಕೆ ಬೇಡ ಅಂತೀಯ? ನೀನು ಕೊಡ್ತೀನಿ, ಯಾರು ಕೊಡ್ತಾನೆ? ತೆಗಿ, ಓಪನ್ ಮಾಡು, ಸೀಲ್ ಓಪನ್ ಮಾಡು. ಪ್ರಾಮಿಸ್ ನಿಂಗೆ ಕಣೆ, ಮೆಂಟಲ್. ಓಪನ್ ಮಾಡ್ತೀರ? ನಿನ್ ಮೇಲೆ ಆಣೆಗೂ ಅದು ಫೋನ್ ನಿನ್ಗೇನೆ. ಓಪನ್ ಮಾಡು. ಅದೇನೆ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಸೆಲೆಬ್ರೇಷನ್ಸ್, ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ iPhone 17 Pro Max ಚೈತ್ರ. ಕಂಗ್ರಾಟ್ಸ್. ವಾವ್, ಸೇಮ್ ಕಲರೇನಾ? ಸೇಮ್ ನನ್ನ ಅಂತಾನೆ ಇರ್ಲಿ, ನಿಂಗೆ ಕೊಡಿಸಿದೆ. ಇವರು ಟ್ಯೂನಿಂಗ್ ಮಾಡೋಣ ಅಂತ. ಹೌದಾ? ಇಲ್ಲಿ ತೆಗಿ, ಈ ಸೀಲ್ ತೆಗಿ. ತೆಗಿ ಫೋನ್ ತೆಗಿ, ಆಚೆಗಡೆ ತೆಗಿ. ಫೋನ್ ಇರ್ಬಾರ್ದು. ಹೇಯ್, ಫೋನ್ ಇಲ್ದಿರ ಮತ್ತೆ ಬೇರೆ ಏನಿರ್ತದೆ ನಿಮಗೆ? ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ ಹುಡುಕಿ. ಹೇಯ್, ಉಸಿರು ಬಿಡೆ ಉಸಿರು ಹಂಗೆ ಲಾಕ್ ಔಟ್ ಈಗ ಹೇಳೋದು. ಉಸಿರೇ ಬಿಡ್ತೀನಿ ನಿಜವಾಗ್ಲು ಕಣೆ. ತೆಗಿ, ನಿನ್ಗೆ ಫೋನ್ ಅದು. ಏ ನಮ್ಮ ಅಕ್ಕ 17ಗೆ ವೆಲ್ಕಮ್ ಟು 17 ಆನ್ ಮಾಡು, ಲಾಂಗ್ ಪ್ರೆಸ್ ಮಾಡು. ಏನೋ ಹ್ಞೂ ಅಂತಿದ್ಯಾ? ನಿಂಗೂ ಕೊಡ್ತೀನಿ, ಕುತ್ಕೊಳ್ಳ. ನೀ ದೊಡ್ಡವನಾಗು, ನಿಂಗೂ ಕೊಡ್ತೀನಿ ಫೋನ್ನ. ನಿಂಗೂ ಕೊಡ್ತೀನಿ. ಗೈಸ್, ಆನ್ ಮಾಡ್ತಾವ ನಮ್ಮ ಅಕ್ಕ ಫೋನ್ನ. ಖುಷಿ ಆಯ್ತಾ? ಇನ್ನು ನಿನಗೆ ನಂಬಕ್ ಆಗ್ತಿಲ್ವಾ? ಕೊಡೋದು ಇವನ್ಗೆ, ಯಾರಿಗೆ? ವಿನೋದಕ್ಕೆ ಫೋನ್ ಕೊಡೋದು ವಾಪಸ್. ಅವ್ರ ಅಕ್ಕ ಹತ್ರ ಮತ್ತೆ ಪ್ರ್ಯಾಂಕ್ ಮಾಡ್ತಾವ ಅಂತಂದ, ಅದಕ್ಕೆ ಮತ್ತೆ ನಿಂಗೆ ಪ್ರ್ಯಾಂಕ್ ಮಾಡಿದ್ದೆ. ಹೌದು, ನಾನು ನಿಂಗೆ ಫೋನ್ ಕೊಡ್ಸ್ಬೇಕು. ನೀನ್ ನಂಗೆ ಏನ್ ಮಾಡಿದ್ಯಾ? 1,50,000 ಫೋನ್ ಕೊಡ್ಸೋದಕ್ಕೆ ಇವಳು ನಂಗೆ ಏನೋ ಮಾಡಿಲ್ಲ ಗೈಸ್. ನನಗೆ ನಿಂಗೆ ಫೋನ್ ಕೊಡ್ಸ್ಬೇಕು? ಏನು ಮಾಡಿಲ್ವಾ? ಏನಾದ್ರು ಮಾಡಿದ್ರೆ ಮಾತ್ರ ಕೊಡಿಸ್ಬೇಕು. ಹೌದು, ನಂಗೆ ಏನೋ ಮಾಡಿದ್ರೆ ಮಾತ್ರ ನಿಂಗೆ ಕೊಡ್ಸ್ಬೇಕು. ನಿನಗೆ ಆಯ್ತು 1,50,000 ರೂಪಾಯಲ್ಲಿ ನೀನು ನಂಗೆ ಎಷ್ಟು 1,000 ರೂಪಾಯಿ ಹೆಲ್ಪ್ ಮಾಡಿದ್ದೆ ಇದುವರೆಗೂ? 1 ರೂಪಾಯಿನೂ ಮಾಡಿಲ್ಲ ಬಿಡಪ್ಪ. ಅದಕ್ಕೆ ನೀವು ಫೋನ್ ಕೊಡ್ತೀರಾ? ನಾನು ಪಾಪ ಅವನು ಮತ್ತೆ ಪ್ರ್ಯಾಂಕ್ ಮಾಡ್ಬೋದು, ಅದಕ್ಕೆ ಪ್ರ್ಯಾಂಕ್ ಮಾಡಿದೆ ಮತ್ತೆ. ಬರ್ಲಿ ಮನೆಗೆ ಮಾಡಿ. ಆಕ್ಚುಲಿ ಇದು ಪ್ರ್ಯಾಂಕ್ ತಗೋ ಫೋನ್ ಹಿಂಗೆ ಇದು. ಯಾವ ತಂಬೇಕು, ಯಾವ್ದು ಬಿಡ್ಲಿ? ಇಲ್ಲ ಕಣೆ, ಆಕ್ಚುಲಿ ಇವಾಗ ಲಾಸ್ಟ್ ಹೇಳ್ತಾ ಇದೀನಿ, ನಿನ್ನ ಹಣೆಗೂ ಆ ಫೋನ್ ಇಂದಾನೆ, ಪ್ರಾಮಿಸ್. ಗೈಸ್, ಪಾಪ ಅವಳು ಇವಾಗ ತಲೆ ಕೆಡ್ಕೊಂಡ್ಬಿಡೈತೆ. ಇವಳು ನನಗೆ ಕೊಡ್ತಾವ ನಾ ಫೋನು ಇಲ್ವೋ ಅನ್ನೋದೇ ಡೌಟಲ್ಲೇ ಅವಳಿನ. ಆಯ್ತು ಅಮ್ಮ, ನಮ್ಮಮ್ಮನ ಮೇಲೆ ಹಣೆಗೂ ಆ ಫೋನ್ ನಿನಗೇನೆ. ಇವಾಗ ನಂಬು. ಆಯ್ತು, ನಮ್ಮ ಅಪ್ಪನ ಮೇಣೆಗೂ ಆ ಫೋನ್ ನಿನಗೇನೆ. ಗೈಸ್, ಇವಾಗ ಫೋನ ನೀಟಾಗಿ ಸೆಟ್ ಮಾಡ್ಕೊಬೇಕು. ಇವಾಗ ಸೆಟ್ ಮಾಡ್ಕೊಂಡು ನೀಟಾಗಿ, ಓಕೆನಾ? ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು, ಬಟ್ ಥ್ಯಾಂಕ್ ಯು ಸೋ ಮಚ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ವೆಲ್ಕಮ್. ಗೈಸ್, ಅವಳಿಗೆ 12 ಫೋನ್ ಕೊಡ್ತೀವಿ. 12 ಇಲ್ಲಿ ಫೋನ್ 12 ಇಂದ ಅವಳಿಗೆ 12 ಫೋನ್ ಕೊಡ್ತಿದ್ದೆ, ಓಕೆನಾ? 12 Pro ಇದು ಹೋಗ್ಬಿಡ್ತಿತ್ತು. ಸೊ 12 ಫೋನ್ ಕೊಡ್ತಿದ್ದೆ. ಈ ಫೋನು ಸಾಕಾಗಿತ್ತು, ಗ್ರಫೈಟ್ ಕಲರ್ ಇದೂ. ಸೊ ಈ ಫೋನ್ ಇವಾಗ ಅವಳಿಗೆ ಯಾಕೋ ಹ್ಯಾಂಗ್ ಆಗ್ತಿದೆ, ಬ್ಯಾಟ್ರಿ ನಿಲ್ಕೋತಿಲ್ಲ ಅಂತ ಹೇಳಿದ್ಲು. ಸೊ ಅದಕ್ಕೇನೆ ಪಾಪ ಅಂತ ಈ ಫೋನ್ ಕೊಡಿಸ್ದೆ. ಬಟ್ ಬೇಡವಾಗಿತ್ತು. ಹಾಂ, ಬೇಡಾಯ್ತಾ? ಕೊಡು ಬೇಡ ಅಂದ್ರೆ ಕೊಡೆ, ಬೇಡವಾಯ್ತಲ್ಲ ಕೊಡೆ. ಬಟ್ ಅದು ನನಗೆ ನಂಬಕ್ ಆಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಚೈತ್ರ. ಥ್ಯಾಂಕ್ ಯು ಚೈತ್ರ. ನೆಕ್ಸ್ಟ್ ನಮಗೂ ಈ ಥರ ಯಾರು ಗಿಫ್ಟ್ ಕೊಡ್ದೊಡೋದಾಗಿ. ಆಯ್ತು, ಸುಮ್ಮನೆ ಅಂದರೆ ನಂಗೆ ಗಿಫ್ಟ್ ಬೇಡ, ಪ್ರೀತಿ ಕೊಡಂಗೆ ಸಾಕು, ಓಕೆನಾ? ಮಾಮ್ ಇಂಡಿಯಾ
ಖುಷಿ ಆಯ್ತಾ? ಓ ನಿಮ್ಮ ಮಗಳು ಫೋನ್ ಕೊಡ್ಸಾಯ್ತು. ಖುಷಿ. ನಿಂಗೂ ಬೇಕಾ ಐಫೋನು? ನನಗಿದೇ ಸಾಕು, ಅದ್ರೊಳಗಡೆ ಏನೇನ್ ಇರೋವೇ ಗೊತ್ತಿಲ್ಲ. ಸುಮ್ನ ಯೂಸ್ ಆಗದೆ ಇರೋ ತಗೋಬಾರ್ದು. ನನಗಿದೆ, ಕೇಳ್ತೀನಿ. ನಿಂಗೇನಿದೆ? ಗಾಡಿ ಬೇಕಾ? ಗೈಸ್ ಕರೆಕ್ಟ್, ನಮ್ಮ ಅಮ್ಮ ಬೇರೆ ಗಾಡಿ ಬೇರೆ ಕೊಡ್ಸ್ಬೇಕು. ನೆಕ್ಸ್ಟ್ ನಿಂಗೆ ಗಾಡಿ ಕೊಡ್ತೀನಿ ಮೇಡಮ್, ಓಕೆನಾ? ಅವ್ಳು ಫೋನ್ ಕೊಡ್ತೀನಿ, ನೆಕ್ಸ್ಟ್ ನಿಂಗೆ ಗಾಡಿ ಮುಂದಿನ ವರ್ಷ ಪಕ್ಕ. ಮುಂದಿನ ವರ್ಷ ಅಂದ್ರೆ ಇನ್ನೇನು ಒಂದ್ ತಿಂಗಳು ಅಷ್ಟೇ ಇರೋದು, ಅದಕ್ಕೆ ಮುಂದಿನ ವರ್ಷ ಅಂದೆ. ಮತ್ತೆ ಯಾಕೆ ಅದನ್ನ ಇದ್ ಮಾಡ್ತಿದ್ಯಾ? ಯೂಸ್ ಮಾಡೋದ ನೀನು ಕೊಟ್ಟಿದ್ದು ಅದೇ ನೋಡಿ ಗೈಸ್, ಅವ್ಳಿಗೆ ಕೊಟ್ಟಿನ ಫೋನ್ ವಾಪಸ್ ಇದನ್ನ ಕವರ್ ಹಾಕ್ಬಿಟ್ಟು ಮತ್ತೆ ಯೂಸ್ ಮಾಡ್ತೀನಿ, ಇಲ್ಲ ಆಮೇಲೆ ಯೂಸ್ ಮಾಡ್ತೀನಿ ಅಂತ ಹೇಳ್ತಾವಳೆ. ಯೂಸ್ ತೆಗಿ ಅದನ್ನ ತೆಗ್ದ್ಬಿಟ್ಟು ಅವೆಲ್ಲ ಏನೇ ಸೆಟ್ಟಿಂಗ್ಸ್ ಎಲ್ಲ ಹಾಕೋ. ನಿಜವಾಗ್ಲು ಕಣೆ, ರೇಖೆ ತೆಗಿ, ನಿನ್ಗೇನೆ ಅದು. ಅವಳಿಗೆ ಇವಾಗ ಇದಕ್ಕೆ ಬ್ಯಾಕ್ ಕೇಸು ಇವೆಲ್ಲ ಹಾಕ್ಬೇಕು. ಸೊ ಈ ಫೋನ್ 512 ಅದನ್ನು ಕೊಡಿಸ್ತೀನಿ, ಎಲ್ಲ ಕೊಡ್ಸ್ಬಿಡ್ತೀನಿ. ನೀನ್ ಕುತ್ಕೊಂಡು ಬರೀ ಯೂಸ್ ಮಾಡು, ಓಕೆನಾ? ಅದನ್ನ ಅಟ್ಲೀಸ್ಟ್ ನಿಂಗೆ ಕಾಸಲ್ಲಿ ನೀನು ಕೊಟ್ಟು ತಗೋ ನೀನು. ಸೊ ಗೈಸ್ ಇದು 512 GB, 1,50,000 ಆಯ್ತು ಈ ಫೋನ್ಗೆ. ತಗೊಳ್ಳು, ಫೋನ್ ಯೂಸ್ ಮಾಡ್ಲಿ, ಅವಾಗ ಗೊತ್ತಾಗುತ್ತೆ ಅವ್ಳ ರಿಯಾಕ್ಷನ್ ಹೆಂಗಿರುತ್ತೆ. ಮತ್ತೆ ಯಾಕೆ ಅಂಡಿಸ್ತಿದ್ಯಾ ಅದನ್ನ? ಇವಳು ಅವಳಪ್ಪ, ಇವಳು ಲೇ ತೆಗಿ ಅದನ್ನ, ಲೇ 50 ಹಾಕಿ 50 ಹಾಕೊಳ ಗೈಸ್. ಅವಾಗ ಆಗ್ತದೆ ತೆಗಿದಾಳೆ. ಗೈಸ್ ಜೊತೆಗೆ ಅವಳಿಗೊಂದು ಇದು ಈ ಅಡಾಪ್ಟರ್ 3,000 ರೂಪಾಯಿ ತಗೋ, ಅಡಾಪ್ಟರ್ ಗಿಫ್ಟ್ ನಿನ್ಗೆ ಹಿಡ್ಕೋ. ಸೊ ಗೈಸ್ ಕ್ರಿಸ್ಮಸ್ ತಾನೆ ನೋಡಿ, ಕ್ರಿಸ್ಮಸ್ ನಮ್ಮ ಅಮ್ಮಂಗೆ ಗಿಫ್ಟ್ ಇದು. ತಮ್ಮ ಕ್ರಿಸ್ಮಸ್ ನಿಂಗೊಂದು ಗಿಫ್ಟ್. ಏನ್ ತಂದ್ಕೊಡು, ಖುಷಿಯಾಗಿ ತಗೋತೀನಿ. ಖುಷಿಯಾಗಿ ತಗೋತೀನಿ. ಆಯ್ತು ತೆಗಿದೋಣ, ಇದು ಏನಿದೆ ಅಂತ. ಬಾ ಖುಷಿ ನೋಡೋಣ, ನೋಡಿಲಿ ಗಿಫ್ಟ್ ಬಾಕ್ಸ್, ನೋಡಿ ಗಿಫ್ಟ್ ಬಾಕ್ಸ್ ಬಾಯ್ಲಿ ನೋಡ್ಲಿ, ಖುಷಿ ಪಡಿ. ವಾವ್ ಖುಷಾನಿ. ಇಲ್ಲಲ್ಲ ಈ ಕಡೆ ಇದೆ ನೋಡಿ ಗೈಸ್, ಇಲ್ಲಿ ಹಲ್ವಾಗಳು ಹೆಂಗಿದಾವೆ. ಯಾವ್ದು ಹನಿ ಡ್ರೈ ಫ್ರೂಟ್ ಹಲ್ವಾ, ಇದು ಡ್ರೈ ಫ್ರೂಟ್ಸ್ ಬ್ಲ್ಯಾಕ್, ಮತ್ತೆ ಇದು ಕ್ಯಾಶು ಹಲ್ವಾ, ಮತ್ತೆ ಇದು ಬಾದಾಮ್ ಹಲ್ವಾ. ಇದು ಇವೆರಡು. ಇದು ಗ್ರೇಪ್ಸ್ ಅಲ್ಲಿ ಬೇರೆ ಹಲ್ವಾ ಮಾಡ್ತಾರಾ? ಮತ್ತೆ ಇದ್ಯಾ ಹಲ್ವಾ? ಇದು ಟೆಂಡರ್ ಕೊಕೊನಟ್ ಹಲ್ವಾ. ವಾವ್ ಅದ್ಭುತ. ಗೈಸ್ ಕೇಕ್ ಕೊಟ್ಟಿದ್ದಾರೆ ಗೈಸ್, ಅಂತ ಕೇಕ್ ಇದು. ಕುಶಾನಿ ಕೇಕ್ ತಿಂತೀಯಾ? ಅಯ್ಯೋ ನೋಡಿ ಗೈಸ್, ಪಾಪ ನಮ್ ಕುಶಾನಿ ಹೆಂಗ್ ಆಗ್ಬಿಟ್ಟವಳೆ. ಮಗಳೇ ಹಾಸ್ಪಿಟ್ಲಿಗೆ ಹೋಗ್ತೀಯ ಮಗಳೇ? ಹೋಗೋಣ ಹಾಸ್ಪಿಟ್ಲಿಗೆ. ಬರ್ಡೇ ಹತ್ರ ಬರ್ತಿದ್ದಂಗೆ ಏನಾದ್ರು. ಗೈಸ್ ಅವಳಿಗೆ ಬರ್ಡೇ ಹತ್ರ ಬಂದಾಗ ಗೈಸ್ ಏನೋ ಪ್ರಾಬ್ಲಮ್ ಆಗ್ತಿರತ್ತೆ ಅವಳಿಗೆ. ಈ ವರ್ಷ ಪೂರ್ತಿ ಸೂಪರ್ ಆಗಿರ್ತಾಳೆ, ಅವಳು ಬರ್ಡೇ ಬಂದಿದೆ ಅಷ್ಟನ್ನ ಜ್ವರ ಬಂದ್ಬಿಡೋದು, ಇಲ್ಲ ಸಣ್ಣ ಆಗೋದು, ಏನೋ ಪ್ರಾಬ್ಲಮ್ ಆಗುತ್ತೆ ಗೈಸ್ ಅವಳಿಗೆ. ವಾವ್ ಪ್ಲಮ್ ಕೇಕ್, ಐ ವಿಲ್ ಈಟ್ ಯು ನೌ. ಹ್ಯಾಪಿ ಬರ್ಡೇ ಟು ನಮ್ಮಮ್ಮ, ಹ್ಯಾಪಿ ಬರ್ಡೇ ಟು ನಮ್ಮಮ್ಮ. ಬರ್ಡೇ ಟು ಮೀ ಪುಟ್ಟ. ನೈಸ್, ಸಕದೆ ಕಣಮ್ಮ. ಕೊಡ್ಸೋಣ ಪುಟ್ಟ, ಅಚ್ಚೆ ನಿಂಗೆ ಸ್ವೀಟ್ ತಿನ್ನು. ಗುಣಕ್ಕೆ ಗುಣ ತಿನ್ಸಲ್ವಾ? ಥ್ಯಾಂಕ್ ಯು. ಶೂ ಆರ್ಡರ್ ಮಾಡಿದ್ದೆ, ನೋಡುವ ನಿಮಗೆ ಶೂ ಅಂತ. ತುಂಬ ದಿನ ತಗೋಬೇಕು ಆಸೆ ಇತ್ತು ಶೂ. ಸೊ ಇವತ್ತು ಬಂದಿತ್ತು ಶೂನ ಅಲ್ಲ, ಬೂಟ್ಸ್. ಇದು ಬೂಟ್ಸ್ ಅದೇ ಬೂಟ್ಸೇ. ಇದು ನನಗೆ ತುಂಬ ದಿವಸ ಆಸೆ ಇತ್ತು, ಶೂ ತಗೋಬೇಕು, ನನಗೆ ಶೂ ತಗೋಬೇಕು ಅಂತ. ಈ ಥರ ದೊಡ್ಡ ಶೂ, ಆ್ಯಂಕಲ್ ಇರೋ ಶೂ ತಗೋಬೇಕು ಅಂತ. ಸೊ ಇವತ್ತು ತಗೊಂಡೆ, ಚೆನ್ನಾಗಿತ್ತು, ಒಂಥರ ಮಸ್ತಾಗಿತ್ತು ಶೂ. ಇದು ಯಾವ್ದಿದ್ರದ್ದು? ಬ್ರ್ಯಾಂಡ್ ಗೊತ್ತಿಲ್ಲ, ಬಟ್ ಆಫರ್ ಅಲ್ಲಿ ತಗೊಂಡೆ. ತುಂಬಾ ಚೆನ್ನಾಗಿತ್ತು ಶೂ ಅಲ್ಲ. ಇದು ಸೋಲ್ ಹೊಡಿಯೋ ಶೂ, ಸೋಲೆ ಎಷ್ಟು ಉದ್ದ ಐತೆ ಇದು. ಪಟ್ಟ ಬರುತ್ತೆ. ಏನು ಮಾಡಿ ಇವಾಗ? ಅಯ್ಯೋ ಬಾ ನೋಡಿ ಗೈಸ್, ಬಾಡಿ ಅಷ್ಟು ಪಟಾರ ತಗೊಂಡ್ಬಿಡ್ತಾನೆ. ಗುಣಿ ಓನಮ್ಮ, ಓನ್ ಬೇಕಮ್ಮ ನಿನ್ಗೆ? ಕೈ ಚಿಪ್ ಬರ್ತಮ್ಮ ಹಂಗೆ. ಎದ್ದೋಳು ಮೇಲೆ ಎದ್ದೋಳು. ಸಿಗ್ನಲ್ ಅದು. ಕುತ್ಕೋಬೇಕಷ್ಟೇ ಇಲ್ಲಿ, ಕುತ್ಕೊಳ್ಳಿ. ಆಟಾಡ್ತೀರಿ ನಿಂಗೆ ಬೇಕಾದ್ರೆ, ಹಿಂಗೆಲ್ಲ ಆಟಾಡ್ತೀರಿ ಹಿಂಗೆ ಬೇಕಾದ್ರೆ, ಹಿಂಗೆಲ್ಲ ಆಟಾಡ್ತೀನಿ ನಿನ್ನ, ಓಕೆನಾ? ಸೇಮ್ ಹಿಂಗೆ ಗೈಸ್ ಕುಶಾನಿ ಕೂಡ ನಾನು ಮುಂಚೆ ಆಟಾಡ್ತಿದ್ದು. ಇದು ಬೂಟ್ಸ್ ಅಂತಾನೆ ಮೇಲೆ ಸ್ವಲ್ಪ ದೊಡ್ಡ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಅಲ್ಲಿಡ್ಬೇಕು ಮೇಲ್ಗಡೆ. ವೆಲ್ಕಮ್ ಗೈಸ್, ವೆಲ್ಕಮ್. ಶೂ ಕಲೆಕ್ಷನ್ ಬ್ಲಾಗ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಗೈಸ್. ನನ್ನ ಹತ್ರ ಯಾವ ಶೂಗಳಿದ್ದಾವೆ, ಯಾವ ಬ್ರ್ಯಾಂಡ್ಗಳಿದ್ದಾವೆ, ಮತ್ತು ಅದು ಪ್ರೈಸಸ್ ಎಲ್ಲ ನಿಮಗೆ ಹೇಳ್ತೀನಿ, ಮತ್ತು ಯಾವಾಗ ತೊಗೊಂಡೆ ಸೊ ಅವೆಲ್ಲ ಹೇಳ್ತೀನಿ ನಿಮಗೆ. ಸೊ ಅದು ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಶೂ ಕಲೆಕ್ಷನ್ ವ್ಲಾಗ್ ಬೇಕು ಅಂತ ಹಾಕಿ ಮಾಡ್ತೀನಿ. ಸೊ ಗೈಸ್ ಎಲ್ಲರೂ ಗುಡ್ ಮಾರ್ನಿಂಗ್. ನೈಟ್ ವ್ಲಾಗ್ನ ಎಂಟೇ ಮಾಡಿಲ್ಲ, ಹಂಗೆ ಮಲ್ಕೊಂಬಿಟ್ಟಿದ್ದೆ. ಗುಡ್ ಮಾರ್ನಿಂಗ್ ಕುಶಾನಿ. ಹೋಯ್ತಾ ನಿಂಗೆ ಜ್ವರ? ತೋರ್ಸು. ಹೋಗ್ಬಿಟ್ಟೆ ಜ್ವರ ನಿನ್ಗೆ. ಹೆಂಗೆ? ಸಿರಪ್ ಹಾಕ್ಸ್ಕೊಂಡು ಸಿರಪ್ ಕುಡ್ದ ನೀನು? ಗೈಸ್ ಗುಣ ನೋಡಿ ಗೈಸ್, ಇಲ್ಲಿ ಹುಡುಗಿ ಡ್ರೆಸ್ ಹಾಕೋರೆ.
ನೋಡ್ದ ಗುಣ ನಿನ್ಗೆ ನಿನ್ ಬಟ್ಟೆ ಕಣೆ ಅದು ನಮ್ಮಪ್ಪ ಚಿಕ್ಕದ ಏನ ಅಪ್ಪ ಚಿಕ್ಕದ ನೋಡು ಗುಣ ಮಾಡ್ಕೊತಾನೆ. ಏನೋ ಅರ್ಥ ಆಗಿಲ್ಲ ಏನಲ್ಲ ನಾನ್ ಚಿಕ್ಕೋಳಿದ್ದಾಗ ತಂದಿದ್ ಬಟ್ಟೆ ಗುಣ ಹಾಕೊಂತಾನೆ ಅಂತ ಅರ್ಥವಾಗಂಗೆ ಹೇಳು. ಹಂಗ ಸೂಪರ್ ಕುಶಾನಿ ಸೂಪರ್ ಗುಣ ಸಕ್ಕದ ಕಾಣಿಸ್ತಾ ಇದೆ ಗುಣ ಸೂಪರ್ ಕಾಣಿಸ್ತಿದ್ಯಲ್ಲೇ ಕಳ್ಳ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾನ ಗೈಸ್. ಇವನೇನು ಹುಡುಗ ತರ ಹುಡುಗಿ ತರ ಏನಾಗಿಲ್ಲ ಅವನು ನೋಡಿ ಸುಳ್ಳು ಹೇಳ್ಬಿಟ್ಟು ನಾನು ಇವನೇನು ಅದಕ್ಕೇನು ಅಂತಾರ ಬಾಯಿಗೆ ಗೊತ್ತಿಲ್ಲ ಏನೇ ಹೇಳ್ತಾರೆ ಅಂತ ಹುಡುಗಿ ತರಾನೇ ಕಾಣಿಸ್ತವನು ಇವನು ಹುಡುಗ ಅಂತ ಗೊತ್ತಾಗ್ತಾನೆ ನಮ್ಗೆ ಸೇಮ್ ಹುಡುಗಿ ತರಾನೇ ಕಾಣಿಸ್ತವನೆ. ಸೊ ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಸೊ ನಮ್ಮ ಅಕ್ಕ ಸರ್ಪ್ರೈಸ್ ಅದ ಅನ್ಕೋತೀನಿ ಅವಳು ಖುಷಿ ಆಯ್ತು. ಸೊ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಆಗ ಸಿಗ್ತೇನೆ. ಅಲ್ಲಿಗೂ ನೋಡ್ತಾರೆ. ಸೈನಿಂಗ್ ಆಫ್. ಬಾಯ್ ಬಾಯ್.